2 ವರ್ಷ ಬರ ಬಿದ್ದು ರೈತರು ಕಂಗಾಲಾಗ್ಯಾರ. ಅಂತ ವಿಚಾರದಲ್ಲಿ ಈ ಸರ್ಕಾರ ಏನಾಗೈತೆ ಅಂದ್ರೆ ಹೋದ ಸಾಲಕ್ಕಿಂತ ಈ ವರ್ಷ ಅತಿ ಹೆಚ್ಚಿನ ದರದಾಗ ಬೆಲೆನ ರೇಟ್ ಬೀಜದ ಬೆಲೆ ಏರಿಬಿಟ್ಟೈತಿ. ಸೂರ್ಯಕಾಂತಿ ಒಂದು ಲೆಕ್ಕಕ್ಕೆ ಹೋದ ಸಾಲ ಎಷ್ಟಿತ್ತು ಅದ ಈ ವರ್ಷನ ಅಷ್ಟೇ ಐತಿ. ಉಳಿದ ಬೆಲೆನ ಗಗನಕ್ಕೆ ಏರಿಬಿಟ್ಟೈತಿ. ರೈತರು ಈಗ ಸ್ವಲ್ಪ ಮಳೆ ಏನಾರು ಆಗೈತಿ ಬಿತ್ಕೊಳಕತ್ಯಾರ ಅಂದ್ರೆ ಸಾಲ ಮಾಡಿ ಇದು ಮಾಡ್ಕೊಂಡು ತಂದು ಬಿತ್ತಬೇಕಂದ್ರೆ ಎಷ್ಟು ಕಷ್ಟ ಆಗೈತೆ ಅಂದ್ರೆ ಅದನ್ನ ಭಾಳಷ್ಟು ಕಷ್ಟ ಬಂದೈತಿ. ಈ ಶೀಘ್ರದಲ್ಲಿ ಇಳಿಸೋಂಥ ವ್ಯವಸ್ಥೆ ಸರ್ಕಾರ ಮಾಡಬೇಕು. ಇಲ್ಲಿಲ್ಲ ಅಂದ್ರೆ ರೈತರು ಬದುಕಕ್ಕೆ ಚಾನ್ಸ್ ಇಲ್ಲ ಅಂತಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೊಳೂರು ನಾ ಸರ್ಕಾರಕ್ಕೆ ಮನವಿ ಮಾಡ್ತೇನೆ. ಹೆಸರು ಗೊತ್ತಾಗತ್ತೀವ್ರಿ. ಹೋದ ಸಲ ನೋಡಿದ್ರೆ 7,000 ರೂಪಾಯಿ ಒಂದು ಕ್ವಿಂಟಾಲ್ ಇತ್ತು. ಈ ವರ್ಷ ಏನೈತಿ 16,000ದಾಗ ಒಂದು 100 ರೂಪಾಯಿ ರೇಟ್ ಮಾಡ್ಯಾರ. ಇವೇ ಮಳೆ ಆಗೈತಿ, ಆಟಾಟ ಮಳೆ ದಿಬ್ಬ ಇನ್ನೂ ಹಸಿ ಇಲ್ಲ. ಸರಿನಾಗ ಇಟ್ಟು ಬೆಳೆದ ವಾಪಸ್ ಸಿಗುತ್ತೆ ಅನ್ನಕೈತಿ. ಆನಂತರ ಗೌರ್ಮೆಂಟ್ ಭಯಂಕರ ರೇಟ್ ಜಾಸ್ತಿ ಮಾಡಿಬಿಟ್ಟೈತಿ ಹೆಸರು ಬೀಜಕ್ಕೆ. ಹೀಗಾಗಿ ರೈತ ಉಳ್ಕೋಬೇಕಾದ್ರೆ ಗೌರ್ಮೆಂಟ್ನವ್ರಿಗೆ ಬೀಜ ಗೊಬ್ಬರ ಹೋದ ಸಲ ಒಂದು ಚೀಲ ಗೊಬ್ಬರಕ್ಕೆ ಏನಿತ್ತು ರೇಟ್ 1,100 ರೂಪಾಯಿ ಇತ್ತು. ಈ ವರ್ಷ 1,250 ರೂಪಾಯಿ ಮಾಡ್ಯಾರ. ಹೀಗಾದ್ರೆ ರೈತ ಹ್ಯಾಂಗ ಮುಂದೆ ಬರ್ತಾನೆ? ದೊಡ್ಡ ಮಾತಿನಾಗ ವೇದಾಂತ ಹೇಳ್ತಾರೆ, ರೈತನೇ ದೇಶದ ಬೆನ್ನೆಲುಬು ಅಂತಂದು ಹೇಳಿ. ಯಾರ ರೈತಗೆ ಯಾವ ಸರ್ಕಾರ ಏನು ಮಾಡೈತಿ ಹೇಳಂತ ಹೇಳಿ. ನಮ್ಮ ಹೆಸರು ಶರಣಯ್ಯ ಕೆತ್ತಯ್ಯ ಕೂಡ್ಲಪ್ಪನವ್ರು. ಹೋದ ವರ್ಷನೂ ಅಖಂಡ ಬರಗಾಲ, ಯಾರ ರೈತರಿಗೂ ಏನು ಪೀಕ್ ಬರಲಿಲ್ಲ. ಈ ವರ್ಷನ ಆಟಕಾಟ ಮಳೆ ಆಗೈತಿ. ಬಿತ್ತಬೇಕಂದ್ರೆ ಬೀಜ ಎಲ್ಲ ದುಬಾರಿ ಆಗೈತಿ. ಹೋದ ಸಲ 400 ರೂಪಾಯಿ ಇದ್ದಿದ್ದು ಈ ಸಾರಿ 805 ರೂಪಾಯಿ ಆಗೈತಿ. ಬೀಜ ಬಿತ್ಬೇಕನ್ನೋದು ಅದು ಸ್ವಲ್ಪ ಮಳೆ ಆಗೈತಿ. ಅದು ದಿಬ್ಬೆಲ್ಲ ಕರ್ಲೈತಿ. ಅಂದ್ರೆ ಭಾಳ ರೈತರಿಗಂದ್ರೆ ಭಾಳ ತೊಂದರೆ ಆಗೈತಿ. ಏನು ಒಟ್ಟಿನಲ್ಲಿ ಯಾರೋ ಗ್ಯಾರಂಟಿ ಕೊಟ್ಟು ರೈತ ಮೇನ್ ಇರ್ತಕ್ಕಂಥ ರೈತಗೆ ಗ್ಯಾರಂಟಿ ಇರ್ಲಾರ್ದಂಗೆ ಆಗೈತಿ. ಮಳೆನೂ ಇಲ್ಲ, ಭಾಳ ಕಷ್ಟ ಅಂದ್ರೆ ಆಗೈತ್ರಿ ಈ ವರ್ಷ.